ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 20/4/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಹೇಳುವಂತಹದ್ದು ಉತ್ತಮ ಫಲದಾಯಕವಾದಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಉಂಟು. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಪ್ತಮ ಭಾವಾಧಿಪತಿಯ ಸ್ಥಿತಿ ಉತ್ತಮ ಸ್ಥಿತಿಯಲ್ಲಿರುವುದರಿಂದ ದಾಂಪತ್ಯ ಜೀವನವೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಆರೋಗ್ಯ ಸಂಬಂಧವಾದಂತಹ ಸ್ವಲ್ಪ ಜಾಗ್ರತೆ ಹೇಳುವಂತಹದ್ದು, ರಕ್ತ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆಯ ಯೋಗ ಫಲ ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಸಾಂವಿಧಾನಿಕವಾದಂತಹ ಒಂದಷ್ಟು ಕಿರಿಕಿರಿಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಕರವಾದಂತಹ ಸ್ಥಿತಿ ಹೇಳುವಂತಹದ್ದು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಸುಬ್ರಹ್ಮಣ್ಯ ದೇವರ ಸೇವೆಯನ್ನ ಮಾಡಿ, ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸಮಾಧಾನಕರ ಫಲ ಹೇಳುವಂತಹದ್ದು, ಅಂತಂದ್ರೆ ತಾವಂದುಕೊಂಡ ರೀತಿಯ ಫಲಗಳು ಹೇಳುವಂತಹದ್ದು ವೃತ್ತಿ ಜೀವನದಲ್ಲಿ ಇರುವುದಿಲ್ಲ. ಬದುಕಿಗೆ ಏನು ಬೇಕು ಅಂತಹ ಒಂದು ಫಲ ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ಅಷ್ಟೊಂದು ಸಮಾಧಾನ ತೃಪ್ತಿ ಹೇಳುವಂತಹದ್ದು ತಮಗೆ ಇರುವುದಿಲ್ಲ. ಸಂತೋಷ ಫಲ ಹೇಳುವಂತಹದ್ದು, ಸಂತೋಷದ ವಾತಾವರಣ ಹೇಳುವಂತಹದ್ದು ಸ್ವಲ್ಪ ದೂರದ ಮಾತಾಗಿ ಕಂಡು ಬರ್ತಾ ಉಂಟು. ದಾಂಪತ್ಯ ವಿಷಯವಾಗಿ ತೃಪ್ತಿಯ ಫಲ ಉಂಟು. ಹೊಸ ಥರದ ಚಿಂತನೆಗಳನ್ನು ಖಂಡಿತವಾಗ್ಲೂ ತಾವುಗಳು ಮಾಡಬೇಡಿ. ಅರ್ಥಾತ್ ವೃತ್ತಿಯ ಒಂದು ಬದಲಾವಣೆಯ ವಿಷಯವಾಗಿರಬಹುದು, ಅಥವಾ ವೃತ್ತಿಯಲ್ಲಿ ಉನ್ನತ ಸ್ಥಾನಮಾನಾದಿಗಳ ಚಿಂತನೆಗಳಾಗಿರಬಹುದು, ಅಥವಾ ವ್ಯಾವಹಾರಿಕವಾದಂತಹ ಅಪ್ಡೇಟ್ ಕಡೆಗೆ ಹೋಗುವಂಥದ್ದಾಗಿರ್ಬೋದು. ಯಾವುದೇ ಹೊಸ ಬದಲಾವಣೆಯ ಯೋಚನೆಗಳು ಹೇಳುವಂಥದ್ದು ವಸ್ತುಸ್ಥಿತಿಯಲ್ಲಿ ಔಚಿತ್ಯ ಅನ್ನೋದು ಕಂಡು ಬರ್ತಾ ಇಲ್ಲ. ಇನ್ನು ಆರೋಗ್ಯ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಸಣ್ಣ ಪುಟ್ಟ ಕಸಿವಿಸಿಯ ಫಲಗಳು ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಕಲಾತ್ಮಕ ಬದುಕಿನಲ್ಲಿಯೂ ಕೂಡ ನಿಮ್ಮ ಜೀವನಕ್ಕೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಸ್ಥಿತಿಯ ಫಲಗಳಾಗಿ ಕಂಡು ಬರ್ತಾ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ದುರ್ಗಾ ಸೇವೆಯನ್ನ ಮಾಡಿ, ದುರ್ಗೆಯ ಆರಾಧನೆ ಸೇವೆಯನ್ನ ಮಾಡೋದ್ರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಹಣದ ವ್ಯಯದ ಯೋಗ ಫಲ ಹೇಳುವಂತಹದ್ದು, ಅಧಿಕವಾಗಿ ಸಂಪತ್ತಿನ ಖರ್ಚು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ವಿಷಯ. ದಾಂಪತ್ಯದಲ್ಲಿಯೂ ಕೂಡ ಕಸಿವಿಸಿಯ ಅನುಭವಗಳು ಹೇಳುವಂತಹದ್ದು ಇರ್ತದೆ. ಏನಾದರೂ ಹೊಸ ಚಿಂತನೆಗಳಿದ್ರೆ, ಅಂತಂದ್ರೆ ಧನಾತ್ಮಕವಾದಂತಹ ಚಿಂತನೆಗಳು, ನಿಮ್ಮದ್ದಾದಂತಹ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಇರುವಂತಹದ್ದೇನಿದ್ರು ಕೂಡ ಅದನ್ನ ತಾವುಗಳು ಚಾಲನೆ ಕೊಡ್ಲಿಕ್ಕೋ ಅಥವಾ ಆ ಕೆಲಸದ ಕಡೆಗೆ ಗಮನ ಕೊಡ್ಲಿಕ್ಕೋ, ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೋ ಅವಕಾಶ ಇದೆ. ಅದರಿಂದ ಒಳ್ಳೆಯ ಫಲ ಮತ್ತೆ ಪಾಸಿಟಿವ್ ರಿಸಲ್ಟ್ ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಅನಾರೋಗ್ಯದ ಒಂದು ಬಾಧೆಯ ಒಂದು ಮಾನಸಿಕ ಅಶಾಂತಿ ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಅದು ತಮಗೇ ಬಂದಿದೆ ಅನ್ನುವಂಥದ್ದು ಅದರ ತಾತ್ಪರ್ಯ ಅಲ್ಲ. ಸಾಂಸಾರಿಕ ಕೌಟುಂಬಿಕ ವ್ಯವಸ್ಥೆಯ ಒಳಗೆ ಇಂತಹ ಒಂದು ಪರಿಸ್ಥಿತಿ ಬಂದು ತಮಗೆ ಮನಸ್ಸಿಗೆ ನೋವಾಗುವಂತಹ ಒಂದಷ್ಟು ಪ್ರಸಂಗಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರ್ಲಿಕ್ಕುಂಟು. ಇನ್ನು ಮಕ್ಕಳಿಂದ ಅಥವಾ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ಲಿಕ್ಕಿದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ನರಸಿಂಹದೇವರ ಪ್ರಾರ್ಥನೆಯನ್ನ ಸೇವೆಯನ್ನ ಮಾಡಿ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾದಂತಹ ಒಂದಷ್ಟು ಖಿನ್ನತೆ, ದುಗುಡ, ದುಃಖ ಇದೆಲ್ಲವೂ ಕೂಡ ತಮ್ಮ ಅನುಭವದಲ್ಲಿರುವಂತಹ ವಿಷಯವಾಗಿ ಕಂಡು ಬರ್ತಾ ಇದೆ. ಕೌಟುಂಬಿಕ ಮತ್ತೆ ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿಕರ ಫಲ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ವಿಷಯವಾಗಿ ಕಂಡು ಬರ್ತಾ ಇದೆ. ಸಾಂವಿಧಾನಿಕವಾದಂತಹ ಒಂದಷ್ಟು ಬಿಕ್ಕಟ್ಟಿನ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕಾನೂನು, ಸಾರ್ವಜನಿಕ ಬದುಕು ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಒಂದಷ್ಟು ಹಿನ್ನಡೆಯ ಅನುಭವಗಳು ತಮ್ಮ ಪಾಲಿಗಿರ್ತದೆ. ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನ ಇಡ್ತಾ ಮುಂದೆ ಸಾಗುವಂತಹದ್ದು ಅವಶ್ಯಕವಾಗಿ ಕಂಡು ಬರ್ತಾ ಇರುವಂತ ವಿಷಯ. ತಾವುಗಳು ಆಂಜನೇಯ ದೇವರ ಸೇವೆಯನ್ನ ಮಾಡಿ
ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹ ರಾಶಿಗೆ ಸಂಬಂಧಪಟ್ಟ ಹಾಗೆ ಆ ವೃತ್ತಿ ಜೀವನ ಹೇಳುವಂತಹದ್ದು ಮನಸ್ಸಿಗೆ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಸಾಗುತ್ತದೆ. ಆದರೆ ವೃತ್ತಿಯ ಪರಿಸರ ಅಥವಾ ಉದ್ಯಮದ ಪರಿಸರ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸ್ಥಿತಿ. ಯಾಕೆ ಅಂತಂದ್ರೆ ಕಾರಣಗಳು ಹತ್ತಾರು. ಮನಸ್ಸಿಗೆ ಕಿರಿಕಿರಿ ಆಗುವಂತಹದ್ದಂತೂ ಯಾವುದೇ ಕಾರಣಕ್ಕೆ ಕೊರತೆ ಇಲ್ಲದೆ ಅದಾಗುತ್ತಾ ಇರ್ತದೆ. ತೃಪ್ತಿಕರವಾದಂಥ ವಾತಾವರಣ ಇರುವುದಿಲ್ಲ ಅಂತ. ಅದು ಪರಿಸರ, ಪರಿವಾರ ಇದೆಲ್ಲದರಿಂದಲೂ ಕೂಡ ಮನಸ್ಸಿಗೆ ನೋವಾಗುವಂತಹ ಒಂದಷ್ಟು ಸನ್ನಿವೇಶಗಳು ನಡೀತಾ ಇರುವಂತಹ ಯೋಗಫಲ. ದಾಂಪತ್ಯದಲ್ಲಿ ಸಮಾಧಾನ, ತೃಪ್ತಿ ಉಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹದ್ದು ಕಷ್ಟಕರ. ಆ ರೀತಿಯ ಫಲಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಮಕ್ಕಳಿಂದ ವಿದ್ಯಾರ್ಥಿಗಳಿಗೆ ಸಂತೋಷದ ಫಲಗಳುಂಟು. ಮಕ್ಕಳಿಂದ ನಿಮಗೆ ಸಂತೋಷದ ಫಲ ಇದೆ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಸಂತೋಷದ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸಾರ್ವಜನಿಕ ಬದುಕು ಕೂಡ ಹಾಗೆ ತಮಗೆ ಒಂದು ರೀತಿಯಲ್ಲಿ ಶುಭದಾಯಕವಾದಂತಹ ಫಲವನ್ನೇ ಕೊಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇರುವಂತಹದ್ದು. ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ, ಜಾಗ್ರತೆ ಹೇಳುವಂತಹದ್ದು ತಮಗೆ ಅನಿವಾರ್ಯವಾಗಿ ಇರುವಂತಹ ವಿಷಯ. ಆರ್ಥಿಕತೆಯ ಒಂದಷ್ಟು ಕಸಿವಿಸಿ ಮುಗ್ಗಟ್ಟು ಹೇಳುವಂತಹದ್ದು ಎದುರಾದರೂ ಕೂಡ ಆಶ್ಚರ್ಯ ಏನಿರೋದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವದೇವರ ಪ್ರಾರ್ಥನೆ, ಶಿವದೇವರ ಸೇವೆ, ಇದರಿಂದ ಒಳ್ಳೆಯ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಆತ್ಮಬಲಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತಾವುಗಳು ವರ್ಕೌಟ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಕಾನ್ಫಿಡೆನ್ಸ್ ಹೇಳುವಂತಹದ್ದು ತುಂಬ ಅವಶ್ಯಕ ಮನುಷ್ಯನಿಗೆ. ಇಚ್ಛಾಶಕ್ತಿ ಅಂತ ಕರಿತೇವೆ. ಕಾರಣ ಏನು ಕೇಳಿದರೆ ಆ ಇಚ್ಛಾಶಕ್ತಿಯಿಂದ ನಾವು ಬಹಳಷ್ಟು ಆಯುಷ್ಯವನ್ನು ಹೊಂದಲಿಕ್ಕೆ ಸಾಧ್ಯ, ದೀರ್ಘವಾದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ. ಅಂದರೆ ಆ ಇಚ್ಛಾಶಕ್ತಿಯನ್ನು ಕಳೆದುಕೊಂಡಂತಹ ಮನುಷ್ಯ ಒಂದು ರೀತಿಯಲ್ಲಿ ನಿರ್ಲಿಪ್ತ ಭಾವ, ನಿಷ್ಕ್ರಿಯೆಯ ಭಾವದಲ್ಲಿ ಇರ್ತಾನೆ ಅಥವಾ ನಿಷ್ಕ್ರಿಯೆಯ ಸ್ಥಿತಿಯಲ್ಲಿ ಇರ್ತಾನೆ ಅನ್ನುವಂಥದ್ದು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಸ್ತಿ ತಾವುಗಳು ಕೆಲಸ ಮಾಡಬೇಕು. ಏನು ವಿಷ್ಣು ದೇವರ ಅಧಿಕವಾದಂಥ ಆರಾಧನೆಯಿಂದ ಅದು ಸಾಧ್ಯ. ಸದ್ಯೋ ಭವಿಷ್ಯತ್ತಿನಲ್ಲಿ ಸ್ವಲ್ಪ ಗ್ರಹ ಫಲಗಳು, ಗ್ರಹ ಗತಿಗಳು ಕೂಡ ಬದಲಾವಣೆಯಾಗಿ ನಿಮಗೆ ಇಚ್ಛಾಶಕ್ತಿ ವೃದ್ಧಿಯಾಗುವಂತಹ ಫಲಗಳುಂಟು. ಈ ಇಚ್ಛಾಶಕ್ತಿ ಕೊರತೆ ಆದರೆ ವೃತ್ತಿ ಜೀವನದ ಮೇಲೆ, ಆರೋಗ್ಯ ಜೀವನದ ಮೇಲೆ, ಆರ್ಥಿಕತೆಯ ಬದುಕಿನ ಮೇಲೆ, ಕೌಟುಂಬಿಕ ಸಾಂಸಾರಿಕ ಜೀವನದ ಮೇಲೆ ಎಲ್ಲ ಕಡೆಯಲ್ಲಿಯೂ ಕೂಡ ಅದು ನಿಮಗೆ ಹಿನ್ನಡೆ ಮತ್ತೆ ಏನು ಪೆಟ್ಟು ಕೊಡುವಂತಹ ಕೆಲಸವನ್ನು ಮಾಡುತ್ತದೆ. ವಿಷ್ಣುವಿನ ಆರಾಧನೆ ಅರ್ಥಾತ್ ನರಸಿಂಹದೇವರ ಸೇವೆ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಯವರಿಗೆ ಕರ್ತವ್ಯದಲ್ಲಿ ಚೇತರಿಕೆ ಮತ್ತು ವೃದ್ಧಿಯ ಫಲಗಳನ್ನು ತಾವುಗಳು ಕಾಣ್ತಾ ಹೋಗ್ತೀರಿ. ಕೌಟುಂಬಿಕವಾದಂತಹ ಜೀವನದಲ್ಲಿ ಸಮಾಧಾನ ಉಂಟು. ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ ಉಂಟು. ಕಲಾತ್ಮಕ, ಕ್ರೀಡಾತ್ಮಕವಾದಂತಹ ಮತ್ತು ಕೃಷಿ ಸಂಬಂಧವಾದಂತಹ ಬದುಕು, ಇದರಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದಷ್ಟು ಏನೋ ಒಂದು ಒಳ್ಳೆಯ ಫಲಗಳನ್ನು ತಾವುಗಳು ಕಾಣುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ಸಾರ್ವಜನಿಕ ಬದುಕು ಮತ್ತು ಸಾಂವಿಧಾನಿಕವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಂಡು ಬರ್ತಾ ಇರುವಂಥ ವಿಷಯ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ದುರ್ಗೆಯ ಸೇವೆ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯದಲ್ಲಿ ಚೇತರಿಕೆ ಉಂಟು. ಕರ್ಮಕ್ಷೇತ್ರ ಹೇಳುವಂಥದ್ದು ದಿನೇ ದಿನೇ ಅಭಿವೃದ್ಧಿಯ ಫಲಗಳನ್ನು ಕಾಣುವಂತಹ ಸ್ಥಿತಿ. ಇನ್ನು ಕಾರ್ಯಭಂಗ, ಕಾರ್ಯವಿಘ್ನ, ಕಾರ್ಯ ವಿಳಂಬ ಇದೆಲ್ಲವೂ ಕೂಡ ಸಾಧ್ಯತೆಗಳುಂಟು. ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರತಿಕೂಲ ಫಲಗಳು, ಇದೆಲ್ಲದೂ ಸಾಂಗವಾಗಿ ನೆರವೇರುವಲ್ಲಿ ಪ್ರತಿಕೂಲ ಫಲಗಳು ಹೇಳುವಂಥದ್ದುಂಟು. ಒಂದು ರೀತಿಯಲ್ಲಿ ತಮ್ಮ ಏನು ಮುನ್ನುಗ್ಗುವಿಕೆಯೂ ಕೂಡ ಅದಕ್ಕೆ ಕಾರಣ ಆಗಬಹುದು ಅಂತ ಅನ್ನಿಸ್ತದೆ. ಕಾರ್ಯಭಂಗ ಆಗುವಲ್ಲಿ ಅಂದರೆ ತಾಳ್ಮೆ ಕಳೆದುಕೊಂಡಂತಹ ವ್ಯವಹರಿಸುವಿಕೆಯ ಸ್ಥಿತಿಗಳು ನಮ್ಮನ್ನು ಏನು ಮಾಡ್ತದೆ, ಮುನ್ನುಗ್ಗಿದಾಗ ಅಲ್ಲಿ ಭಂಗ ಫಲವನ್ನು ಕೊಡುವಂತಹ ಸಾಧ್ಯತೆಗಳು. ಕೌಟುಂಬಿಕ ಮತ್ತು ದಾಂಪತ್ಯ ಜೀವನದಲ್ಲಿ ತೃಪ್ತಿಯ ಫಲಗಳು ಉಂಟು. ಆರ್ಥಿಕವಾದಂತಹ ಚೇತರಿಕೆಯೂ ಉಂಟು. ಕಾನೂನು ಅಥವಾ ಸಾಂವಿಧಾನಿಕವಾದಂತಹ ಬಿಕ್ಕಟ್ಟಿನ ಫಲಗಳು ಕೂಡ ತಮ್ಮ ಪಾಲಿಗೆ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರಾಶಿ, ವೃತ್ತಿ, ಆರ್ಥಿಕತೆ, ಕೌಟುಂಬಿಕ ಮತ್ತು ಸಾಂಸಾರಿಕ ಈ ಎಲ್ಲ ವಿಷಯದಲ್ಲಿಯೂ ಕೂಡ ಒಂದಷ್ಟು ಪಾಸಿಟಿವಿಟಿ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ
ವಿದ್ಯಾರ್ಜನೆಯಲ್ಲಿ ಸಮಾಧಾನ ಉಂಟು, ಮಕ್ಕಳಿಂದ ಸಂತೋಷದ ಫಲಗಳು ಹೇಳುವಂತಹದ್ದುಂಟು, ಹೊಸ ಥರದ ಚಿಂತನೆಗಳಿಗೆ ಯಶಸ್ಸಿನ ಫಲ ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಒಂದಷ್ಟು ತಿರುಗಾಟದ ಯೋಗ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳಿಗೆ ಸಂಬಂಧಪಟ್ಟಂತಹ ಸೇವೆಯನ್ನು ಮಾಡಿ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಚೇತರಿಕೆ ಇದೆ, ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆ ಉಂಟು, ಸಾಲದ ಬಾಧೆ ಅನ್ನುವಂಥದ್ದೇನಿದೆ ಅದು ಒಂದಷ್ಟು ತೀರ್ಮಾನದ ಹಂತಕ್ಕೆ ಬರುವ ಸಾಧ್ಯತೆ, ಸುದೀರ್ಘವಾದಂತಹ ಕಾನೂನು ಸಮರ ಅದು ಕೂಡ ಒಂದಷ್ಟು ಅದಕ್ಕೊಂದು ಮುಕ್ತಿ ಸಿಗುವಂತಹ ಸಂದರ್ಭಗಳು ಹೇಳುವಂತಹದ್ದು ಕಂಡು ಬರ್ತಾ ಇರುವಂತಹ ವಿಷಯ. ದಾಂಪತ್ಯದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇದೆ, ಹೋರಾಟದ ಜೀವನದ ಒಂದು ಶೈಲಿ ಹೇಳುವಂಥದ್ದೇನಿದೆ ಅದು ಮುಂದುವರಿದ ಭಾಗವಾಗಿ ನಡೀತಾ ಹೋಗುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸೇವೆಯನ್ನು ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ದೈಹಿಕವಾದಂತಹ ಬಳಲುವಿಕೆ, ಮನಸ್ಸಿಗೆ ಒಂದು ರೀತಿಯಲ್ಲಿ ಬಳಲುವಿಕೆಯ ಅನುಭವಗಳು, ದೈಹಿಕವಾಗಿಯೂ ಕೂಡ ಒಂದು ರೀತಿಯಲ್ಲಿ ಬಳಲುವಿಕೆಯ ಅನುಭವಗಳು, ಹಣಕಾಸಿನ ಅಡಚಣೆ ಆಗುವಂತಹದ್ದು, ಹೂಡಿಕೆಗಳನ್ನು ಮಾಡುವಾಗ ಅತ್ಯಂತ ಜಾಗ್ರತೆಯಿಂದ ಹೂಡಿಕೆಯನ್ನು ಮಾಡುವುದರ ಬಗ್ಗೆ ಯೋಚನೆಯನ್ನು ಮಾಡಿ, ಇಲ್ಲದಿದ್ದರೆ ಅದರಿಂದ ಒದೆ ತಿನ್ನುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಕಂಡು ಬರ್ತಾ ಇದೆ. ಬೆಂಕಿ ಮತ್ತು ಕಬ್ಬಿಣದಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ವಾಹನಾದಿಗಳಿಂದಲೂ ಕೂಡ ಜಾಗ್ರತೆಯನ್ನು ವಹಿಸಿ, ಜೊತೆಗೆ ಆಂಜನೇಯ ದೇವರ ಸೇವೆಯನ್ನು ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂತಹ ನೆಮ್ಮದಿಯ ವ್ಯಯಗಳಾಗುವಂಥದ್ದು, ದೈಹಿಕವಾದಂತಹ ಆರೋಗ್ಯದ ವ್ಯಯ ಆಗುವಂತಹ ಯೋಗ ಫಲಗಳು, ಆರ್ಥಿಕತೆಯ ವ್ಯಯದ ಯೋಗ ಫಲಗಳು, ವ್ಯಯದ ಫಲ ಜಾಸ್ತಿಯಾಗಿ ಕಂಡು ಬರುತ್ತಾ ಇದೆ, ಆಗಮನದ ಫಲ ಸ್ವಲ್ಪ ವ್ಯಯಕ್ಕಿಂತ ಕಮ್ಮಿಯಾಗಿ ಇರುವಂತಹ ಲಕ್ಷಣಗಳು. ಸೊ ಇನ್ನು ಕೌಟುಂಬಿಕ ಸಾಂಸಾರಿಕ ಜೀವನ ಒಂದು ಹಂತದಲ್ಲಿ ತೃಪ್ತಿಕರ ಇರ್ತದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮ್ಯಾನೇಜೇಬಲ್ ಕಂಡೀಷನ್ ಹೇಳುವಂತಹ ಪರಿಸ್ಥಿತಿ ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ. ಏನಾದರೂ ಹೊಸ ಕೆಲಸಗಳನ್ನು ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡುವುದಕ್ಕೆ ಅವಕಾಶ ಉಂಟು. ಆದರೆ ವೆರಿಫಿಕೇಶನ್ ಹೇಳುವಂಥದ್ದು ತುಂಬ ಅವಶ್ಯಕ. ಅಂತಂದರೆ ವಿಮರ್ಶಾತ್ಮಕವಾಗಿ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳಿಗೆ ಸಂಬಂಧಪಟ್ಟಂತಹ ಸೇವೆಯನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು 12 ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.